ಆಂಟಿಗೆ 3 ಕ್ವಶನ್ಸ್ ಕೇಳ್ತೀನಿ. 3 ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ರೆ ಈ 50 ರೂಪೀಸ್ ಆಂಟಿಗೆ. ಓಕೆನಾ? ಓಕೆ. ಚಿನ್ನದ ಅಂಬಾರಿ ಹೊತ್ತ ಮೊದಲ ಆನೆ ಯಾವುದು? ಅರ್ಜುನನ, ದುರ್ಯೋಧನ, ಅದ್ರ ಹೆಸರು ಗೊತ್ತಾ? ಭೀಮಾ? ಅಯ್ಯೋ, ಯೋಚನೆ ಮಾಡಿ. ಚಿನ್ನದ ಅಂಬಾರಿ ಹೊತ್ತ ಮೊದಲ ಆನೆ ಯಾವುದು? ಒಂದ್ ಅಕ್ಷರ. ಏನ್ ಕ್ಲೂ? ಏನ್ ಅವರೆಲ್ಲ ಆನ್ಸರ್ ಇನ್ನೊಂದ್ 2 ಬಿಟ್ಟಿದ್ದಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಬಲರಾಮ. ಈಗಿನ ಜನರೇಷನ್ ಆನೆ ಎಲ್ಲ ಹೆಸರು ಹೇಳ್ಬಿಟ್ರಿ. ನೋಡ್ಬೇಕು ನೆನಪಿ ಬರ್ತಿಲ್ವಲ್ಲ. ಟಿಂಕ್ 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 ಟಿಂಕ್. ಮೊದಲನೇ ವರ್ಡ್ ಹೆಂಗ್ ಹೇಳಕ್ಕಾಗುತ್ತೆ? ಹೇಳಿ, ಟ್ರೈ ಮಾಡಿ. ಜಯ ಇಂದ ಸ್ಟಾರ್ಟ್ ಆಗುತ್ತೆ. ಜಯದೇವ್. ಜಯದೇವ್ ಮನ್ಸೂಸ್ ನಿಮ್ಗೆ ಯಾರು ಹೇಳ್ತಾರೋ ಅವ್ರಿಗೆ 50 ರೂಪೀಸ್. ಇದು ಬಿಟ್ಬಿಟ್ಟು ಬೇರೆ 3 ಕ್ವಶನ್ ಫಿಕ್ಸ್ ಮಾಡ್ಕೊಳ್ಳಿ. ಈ ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡಿಲ್ಲ ಇವರು. ಹೇಳಿದ್ರೆ ಸರ್ಚ್ ಮಾಡ್ತಿದ್ದೆ. ಮುಂಚೆನೆ ಹೇಳ್ಬಿಟ್ಟು ಬರ್ತೀನಿ ನಾನು ನಿಮ್ಗೆ. ನೋಡಿ, ಮುಂಚೆನೆ ಹೇಳ್ಬೇಕಿತ್ತಂತೆ. ಕರ್ನಾಟಕದ ರಾಜ್ಯ ಮರ ಯಾವುದು? ನೀವು 5 ನಿಮಿಷ ಟೈಮ್ ಕೊಡಿ. 5 ನಿಮಿಷ ಕೊಡಕ್ಕಾಗಲ್ಲ, ಹೇಳಿ. ಆಯ್ತು, ಯೋಚನೆ ಮಾಡಿ. ಕ್ಲೂ ಕೊಡಿ. ನಿಮ್ಗೆ ಅನ್ಸಿದ್ದು ಹೇಳಿ, ಯಾವ್ದಾದ್ರು ಒಂದು ಟ್ರೈ ಮಾಡಿ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಒಂದೇ ಸಲ ಕೇಳ್ಬೇಕಾ? ಒಂದು 2-3 ಹೇಳಿ. ನಿಮಗೆ ಗೊತ್ತಿದ್ರೆ ಟ್ರೈ ಮಾಡಿ ಆನ್ಸರ್. ರಾಜ್ಯದ ಮರ ಯಾವುದು? Few moments later. ಹೇಳಿ ಹೇಳಿ. ಗಂಧದ ಮರ. ಓ, ಕರೆಕ್ಟಾಗಿ ಹೇಳಿದ್ರಲ್ಲ. 50 ರೂಪಾಯಿ ಕೊಡಿ. ನಾನು 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ಬಂದು ಅದು ಹೇಳಿಲ್ಲ ಆನ್ಸರ್. ಸೊ ಎಲ್ಲ ಬೇರೆದ ಆನ್ಸರ್ ಹೇಳಿದ್ದೀರಾ. ಸೊ ಈ 50 ರೂಪಾಯಿ ನನಗೆ. ನೀವು 3 ಬೇರೆ ಕ್ವಶನ್ ಕೇಳಿ. ಮಾಡಿ ಅದು